ಬೆಳೆ ನಾಶವಾಯಿತು. ಪ್ರಕೃತಿಯಿಂದ ಅಲ್ಲ, ವ್ಯವಸ್ಥೆಯಿಂದ. ರೈತರನ್ನು ಆಹಾರವಲ್ಲ, ನೀಲಿ ಬೆಳೆ ಬೆಳೆಸಲು ಒತ್ತಾಯಿಸಿದರು. ನೇಕಾರರು ನಿರಾಶೆಯಲ್ಲಿ ತಮ್ಮದೇ ಮಗ್ಗಗಳನ್ನು ಮುರಿದರು. ಸಂಪತ್ತು ಭಾರತದಿಂದ ಹೊರಹೋಯಿತು. ಬಡತನ ಒಳಹೊಕ್ಕಿತು. ಬರಗಳು ಲಕ್ಷಾಂತರರನ್ನು ಕೊಂದವು. ಧಾನ್ಯವನ್ನು ಲಾಭಕ್ಕಾಗಿ ರಫ್ತು ಮಾಡುತ್ತಲೇ. ಇದು ದುರುಪಯೋಗವಲ್ಲ, ಇದು ಆರ್ಥಿಕ ಶೋಷಣೆ. ಆದರೆ ದಮನಕ್ಕೆ ಒಂದು ಶಾಪವಿದೆ. ಅದು ಪ್ರತಿರೋಧವನ್ನು ಹುಟ್ಟುಹಾಕುತ್ತದೆ. ಅಧ್ಯಾಯ 3. 1857. ಭಾರತ ಕಿರುಚಿದ ವರ್ಷ. ಒಂದು ರೈಫಲ್ ಗುಂಡು, ಅವಮಾನದಿಂದ ಲೇಪಿತ. ಅದು ನಂಬಿಕೆಯ ಆಳವಾದ ನರವನ್ನು ತಟ್ಟಿತು, ಮರೆಮಾಚಿದ ಕೋಪವನ್ನು ಹೊತ್ತಿಹಾಕಿತು. ಸಿಪಾಯಿಗಳು ಬಂಡಾಯವೇಳಿದ್ರು. ರೈತರು ಸೇರಿದ್ರು. ರಾಣಿಗಳು ಕುದುರೆ ಏರಿದ್ರು. ರಾಣಿ ಲಕ್ಷ್ಮೀಬಾಯಿ ಸಿಂಹಾಸನಕ್ಕಾಗಿ ಅಲ್ಲ, ಗೌರವಕ್ಕಾಗಿ ಹೋರಾಡಿದ್ರು. ಬಂಡಾಯ ಸೋತಿತು. ನಗರಗಳು ಹೊತ್ತಿಕೊಂಡವು. ಜೀವಗಳು ಕ್ರೂರವಾಗಿ ಕಳೆದು ಹೋದವು. ಆದರೆ ಒಂದು ಅಪ್ರತಿಹತ ಘಟನೆ ನಡೆಯಿತು. ಭಾರತ ಮಾತಾಡಿತ್ತು. ಬ್ರಿಟಿಷರು ಕೇಳಿದ್ರು ಮತ್ತು ನಡುಗಿದ್ರು. ಅಧ್ಯಾಯ 4. ಕಿರೀಟದ ಕಠಿಣ ಹಿಡಿತ. ಕಂಪನಿಯನ್ನು ತೆಗೆದುಹಾಕಲಾಯಿತು. ಬ್ರಿಟಿಷ್ ಕಿರೀಟ ಬಂತು. ಹೆಚ್ಚು ಶಕ್ತಿಶಾಲಿ, ಹೆಚ್ಚು ನಿರ್ದಯ, ಹೆಚ್ಚು ಸಂಘಟಿತ. ರೈಲು ಮಾರ್ಗಗಳು ನಿರ್ಮಿಸಲ್ಪಟ್ಟವು. ಭಾರತೀಯರಿಗಾಗಿ ಅಲ್ಲ, ಸಂಪತ್ತನ್ನು ವೇಗವಾಗಿ ಸಾಗಿಸಲು. ಶಿಕ್ಷಣ ನೀಡಲಾಯಿತು. ಬುದ್ಧಿಯನ್ನು ಮುಕ್ತಗೊಳಿಸಲು ಅಲ್ಲ, ವಿನೀತ ಗುಮಾಸ್ತರನ್ನು ಸೃಷ್ಟಿಸಲು. ಆದರೆ ಅವರು ಒಂದು ವಿಷಯವನ್ನು ಕಡಿಮೆ ಅಂದಾಜಿಸಿದರು: ಎಚ್ಚರಗೊಂಡ ಮನಸ್ಸು.